ನೋಡಿ ಫ್ರೆಂಡ್ಸ್, ಈಗ ಹರಡ್ತಾ ಇರೋ ಸುದ್ದಿ ಏನಪ್ಪ ಅಂತ ಹೇಳಿದ್ರೆ, ಬಣ್ಣ ಲೇಪಿತ ಗೋಬಿ, ಪಾನಿಪುರಿ, ಕಾಟನ್ ಕ್ಯಾಂಡಿ ಬ್ಯಾನ್ ಆಗಿದೆ. ಹೌದು ಫ್ರೆಂಡ್ಸ್, ನಮಗೆಲ್ಲ ಸಂಜೆ ಆದರೆ ಮೊದಲು ನೆನಪಾಗೋದೇ ಸ್ನ್ಯಾಕ್ಸ್ ಅಂದರೆ ಪಾನಿಪುರಿ, ಗೋಬಿ. ನಾವು ಎಷ್ಟು ಇಷ್ಟಪಟ್ಟು ಇದನ್ನು ತಿಂತೇವೆ ಅಲ್ವಾ. ಆದರೆ ಇವಾಗ FSIನವರು ಕಂಡುಹಿಡಿದಿರೋ ಪ್ರಕಾರ ಇದರಲ್ಲಿ ರೋಡಾಮೈನ್ ಬಿ ಎನ್ನೋ ಕೆಮಿಕಲ್ನ ಬಳಸ್ತಾರೆ. ರೆಡ್ ಚಿಲ್ಲಿ, ರೆಡ್ ಆಯಿಲ್, ಚಿಲ್ಲಿ ಆಯಿಲ್ ಇದಕ್ಕೆಲ್ಲ ಕೂಡ ಇದನ್ನು ಬಳಸೋದ್ರಿಂದ ನಮಗೆ ಬೇಗ ಕಿಡ್ನಿ ಹಾಗೂ ಕ್ಯಾನ್ಸರ್ ಆಗೋಂತಹ ಮಾರಕ ಕಾಯಿಲೆಗಳಿಗೆ ನಾವು ತುತ್ತಾಗಬೇಕಾಗುತ್ತೆ. ಆದರೆ ನೋಡಿ, ನಮಗೆ ಇಷ್ಟು ದಿನ ಗೊತ್ತಾಗಲಿಲ್ವಾ ಅಂತ ಅಲ್ಲ, ನೀವು ಅಬ್ಸರ್ವ್ ಮಾಡಿ, ಮಕ್ಕಳಲ್ಲಿ ಬೇಗನೆ ಇದು ಶುರುವಾಗುತ್ತೆ. ನೀವು ನೋಡಿ, ಗೋಬಿಯನ್ನು ತಿಂದಾಗ ಮಕ್ಕಳ ಒಂದು ನಾಲಿಗೆ ಮತ್ತು ತುಟಿಗಳು ತುಂಬಾ ಕಲರ್ ಬಂದಿರುತ್ತೆ. ಹಾಗೆ ಅವರು ಟಾಯ್ಲೆಟ್ ರೂಮ್ ಕೂಡ ಅಷ್ಟೇ ಬಳಸ್ತಾ ಇರ್ತಾರೆ. ಈಗಂತೂ ಹಬ್ಬ ಜಾತ್ರೆಗಳು ತುಂಬಾ ಜೋರಾಗಿದ್ದಾವೆ. ಅಲ್ಲಿ ಏನು ಬಾಂಬೆ ಮಿಠಾಯಿ ಅಂತ ಕರಿತೀವಲ್ಲ, ಆ ಒಂದು ಕಾಟನ್ ಕ್ಯಾಂಡಿ ಮಕ್ಕಳಿಗೆ ತುಂಬಾ ಇಷ್ಟ. ಅದರಲ್ಲೂ ಕೂಡ ಈ ರೋಡಾಮೈನ್ ಬಿ ಅನ್ನೋದನ್ನು ಬಳಸಿ ಅಷ್ಟು ಕಲರನ್ನು ಮಾಡಿರ್ತಾರೆ. ಹಾಗೆ ನೀವು ಈ ಕಾಲಿಫ್ಲವರ್ ಅಂದರೆ ಹೂಕೋಸನ್ನು ಬೆಳೆಯೋ ರೀತಿನ ನೀವು ನೋಡಿಬಿಟ್ರೆ ಅಷ್ಟೇ, ಅದಕ್ಕೂ ಕೂಡ ತುಂಬಾ ಕ್ರಿಮಿನಾಶಕವನ್ನು ಬಳಸ್ತಾರೆ. ಹಾಗೆ ಬೇಗ ಬಾಡಿ ಹೋಗುತ್ತೆ ಅಂತ ಹೇಳಿ ಅದಕ್ಕೆ ಒಂದು ಕಲರ್ ಅಂದರೆ ಕೆಮಿಕಲಲ್ಲೇ ಎದ್ದು ಕೆಮಿಕಲಲ್ಲೇ ಸ್ಟೋರ್ ಮಾಡೋದನ್ನು ನಾವು ನೋಡಿದ್ದೀವಿ. ಇದನ್ನು ಮನೇಲಿ ಬಳಸುವಾಗ ನಾವು ತುಂಬಾ ನೀಟಾಗಿ ಚೆನ್ನಾಗಿ ತೊಳೆದು ವಾಶ್ ಮಾಡ್ತೀವಿ. ಆದರೆ ಬೀದಿ ಬದಿಯಲ್ಲಿ ಇದರ ಶುಚಿತ್ವ ಇರೋದಿಲ್ಲ. ಹಾಗಾಗಿ ಗೌರ್ಮೆಂಟ್ನವರು ಈ ಬಣ್ಣ ಲೇಪಿತ ಆಹಾರ ಪದಾರ್ಥಗಳಿಗೆ ಕೆಲವೊಂದು ಕಂಡೀಷನ್ಸ್ನ ಅಪ್ಲೈ ಮಾಡಿದೆ. ಕಟ್ಟುನಿಟ್ಟಾಗಿ ಬಳಸೋರಿಗೆ ಈ ಒಂದು ದಂಡ ಮತ್ತು ಶಿಕ್ಷೆಯನ್ನು ಕೂಡ ವಿಧಿಸಲಿಕ್ಕೆ ಒಂದು ಆರ್ಡ್ರನ್ನು ಮಾಡಿದ್ದಾರೆ. ನಾವು ನಾಲ್ಗೆ ರುಚಿಯನ್ನು ನೋಡದೆ ಒಂದು ಮನೆಯಲ್ಲೇ ಇವನ್ನೆಲ್ಲ ಶುಚಿತ್ವವಾಗಿ ರುಚಿಯಾಗಿ ನಾವು ಮಾಡಿಕೊಂಡು ತಿನ್ಬೋದು. ನಮ್ಮ ಮಕ್ಕಳಿಗೂ ಕೂಡ ನಾವು ಇದನ್ನೇ ಹೇಳ್ಕೊಡ್ಬೇಕು. ಆದರೆ ಯಾವುದನ್ನು ಅತಿಯಾಗಿ ನಾವು ಬೀದಿ ಬದಿಯಲ್ಲಿ